ಈ ಮಧ್ಯೆ ಭಾರತದಲ್ಲಿ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ನ ಬೆಲೆ ಜಾಸ್ತಿಯಾಗಿದೆ. 19 kg ಸಿಲಿಂಡರ್ಗೆ ಬೆಂಗಳೂರಿನಲ್ಲಿ 203 ರೂಪಾಯಿ ಜಾಸ್ತಿ ಆಯಿತು. ಗ್ಯಾಸ್ ಸಿಲಿಂಡರ್ನ ಕೊರತೆಯ ಮಧ್ಯದಲ್ಲಿ 203 ರೂಪಾಯಿ ಬೆಲೆ ಏರಿಕೆ. ಒಂದು ತಿಂಗಳ ಅವಧಿಯಲ್ಲಿ ವಾಣಿಜ್ಯ ಸಿಲಿಂಡರ್ನ ಬೆಲೆ 347 ರೂಪಾಯಿ ಜಾಸ್ತಿ ಆದಂಗಾಯಿತು. 347 ರೂಪಾಯಿ. ಮೊದಲು 144 ರೂಪಾಯಿ ಏರಿಕೆಯಾಗಿತ್ತು ಮಾರ್ಚ್ 1ನೇ ತಾರೀಕು. ಏಪ್ರಿಲ್ 1ನೇ ತಾರೀಕು ಇವತ್ತಿಗೆ 203 ರೂಪಾಯಿ ಜಾಸ್ತಿ. 1958 ರೂಪಾಯಿಗೆ ಸಿಗ್ತಾ ಇದ್ದ ಸಿಲಿಂಡರು ಈಗ 2161 ರೂಪಾಯಿ ಆಯಿತು. ಮತ್ತೊಂದು ಕಡೆ ಖಾಸಗಿ ಪೆಟ್ರೋಲ್ ಬಂಕ್ನವರು ಪೆಟ್ರೋಲು ಡೀಸೆಲ್ ರೇಟ್ನ ಜಾಸ್ತಿ ಮಾಡ್ತಾನೇ ಇದ್ದಾರೆ. ನಯಾರಾದ ಕಥೆ ಹೇಳಿದ್ವಿ ನಿಮಗೆ. ಈಗ ಶೆಲ್ ಕೂಡ ಅಷ್ಟೇ, ಯುದ್ಧ ಶುರುವಾದ ನಂತರ ನಿರಂತರವಾಗಿ ಪೆಟ್ರೋಲ್ ಡೀಸೆಲ್ ರೇಟ್ನ ಜಾಸ್ತಿ ಮಾಡ್ತಾನೇ ಇದೆ. ಪೆಟ್ರೋಲ್ಗೆ 7 ರೂಪಾಯಿ, ಡೀಸೆಲ್ಗೆ 23 ರೂಪಾಯಿ ಜಾಸ್ತಿ ಮಾಡಿದ್ರು. ಸಾಮಾನ್ಯ ಪೆಟ್ರೋಲ್ 7 ರೂಪಾಯಿ ಜಾಸ್ತಿ, 119 ರೂಪಾಯಿ. ಪ್ರೀಮಿಯಂ ಪೆಟ್ರೋಲು 7 ರೂಪಾಯಿ ಜಾಸ್ತಿ. ಸಾಮಾನ್ಯ ಡೀಸೆಲ್ 23 ರೂಪಾಯಿ ಜಾಸ್ತಿ, 123 ರೂಪಾಯಿ ರೇಟಿಗೆ. ಪ್ರೀಮಿಯಂ ಡೀಸೆಲ್ 25 ರೂಪಾಯಿ ಜಾಸ್ತಿ, 130 ರೂಪಾಯಿಗೆ ಬಂತು ಪ್ರೀಮಿಯಂ ಡೀಸೆಲ್. ಹಳೆ ಬೆಲೆ ಹೊಸ ಬೆಲೆ ಎರಡು ನೋಡ್ತಾ ಇದ್ದೀರಿ. ಈ ಮಧ್ಯೆ ಸರ್ಕಾರಿ ಸ್ವಾಮ್ಯದ ಆಯಿಲ್ ಕಂಪನಿಗಳ ಪೆಟ್ರೋಲು ಡೀಸೆಲ್ ರೇಟ್ ಜಾಸ್ತಿ ಇಲ್ಲ ಅಂತ ಕೇಂದ್ರ ಸರ್ಕಾರ ಹೇಳ್ತು. ಆದರೆ ಪ್ರೀಮಿಯಂ ಪೆಟ್ರೋಲ್ ಬೆಲೆ 2 ರೂಪಾಯಿ ಪರ್ ಲೀಟರ್ ಜಾಸ್ತಿ ಮಾಡಿದ್ದಾರೆ. ಪ್ರೀಮಿಯಂ ಪೆಟ್ರೋಲ್, ಜನಸಾಮಾನ್ಯರು ಬಳಸುವ ಪೆಟ್ರೋಲು ಡೀಸೆಲ್ನ ಬೆಲೆಯಲ್ಲಿ ಹೆಚ್ಚಳ ಇಲ್ಲ. ಪ್ರೀಮಿಯಂ ಪೆಟ್ರೋಲ್ ಇಡೀ ದೇಶದಲ್ಲಿ 5% ಕನ್ಸ್ಯೂಮ್ ಆಗುತ್ತಂತೆ. ಅಂದರೆ 95% ನಾರ್ಮಲ್ ಡೀಸೆಲ್ಲು ಪೆಟ್ರೋಲು ಕನ್ಸ್ಯೂಮ್ ಆದರೆ 5% ಪ್ರೀಮಿಯಂ ಪೆಟ್ರೋಲ್ ಕನ್ಸ್ಯೂಮ್ ಆಗುತ್ತಂತೆ. ಅದರ ಬೆಲೆಯನ್ನು 2 ರೂಪಾಯಿ ಪರ್ ಲೀಟರ್ ಮಾತ್ರ ಏರಿಕೆ ಮಾಡಲಾಗಿದೆ ಅಂತ ಪೆಟ್ರೋಲಿಯಂ ಸಚಿವಾಲಯದ ಹೇಳಿಕೆ. ಜನಸಾಮಾನ್ಯರು ಬಳಸುವ ಪೆಟ್ರೋಲು ಡೀಸೆಲ್ ರೇಟ್ ಏರಿಕೆಯಾಗೋದಿಲ್ಲ ಅಂತ ಹೇಳಿದ್ದಾರೆ. ಮುಂದಿನ ಸುದ್ದಿಗೆ ಹೋಗೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.